ಈಗಾಗಲೇ 3 ಜನ ಮೇಲೆ ಹೇಳಿರ್ತಕ್ಕಂಥ 3 ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇವತ್ತಿನ ದಿವಸ ಈಗಾಗಲೇ ಏನು ಮಾರಣಾಂತಿಕ ಹಲ್ಲೆ ಪ್ರಕರಣ ಆಗಿತ್ತು ಅದನ್ನು ಇವತ್ತು ನ್ಯಾಯಾಲಯಕ್ಕೆ ವರದಿ ಒಪ್ಪಿಸಿದ್ದೀವಿ. ಮಾರಣಾಂತಿಕ ಹಲ್ಲೆ ಪ್ರಕರಣ ಅಲ್ಲ, ಇದು ಈಗ ಕೊಲೆ ಪ್ರಕರಣ ಅಂತೇಳಿ. ಈ ವಿಚಾರವಾಗಿ ನಮ್ಮ ಇಲ್ಲಿವರೆಗಿನ ತನಿಖೆಯಲ್ಲಿ ಕಂಡುಬಂದಂಥ ಅಂಶ ಏನಪ್ಪ ಅಂದರೆ, ಲಕ್ಕಪ್ಪನ ತಂದೆ ರಾಮಪ್ಪನಿಗೆ 4 ಜನ ಅಣ್ಣ ತಮ್ಮಂದಿರು. ರಾಮಪ್ಪ, ಭೀಮಪ್ಪ, ಮಹಾದೇವ್. ಇವರೆಲ್ಲರ ಮಧ್ಯೆ ಇವರಿಗೆ ಒಬ್ಬಳು ತಂಗಿ ಕೂಡ ಇದ್ಲು. ಅವರೆಲ್ಲರ ಮಧ್ಯೆ ಒಂದು ಜಮೀನಿನ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ವಿವಾದ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಕೋರ್ಟಲ್ಲೂ ಕೂಡ ಕೇಸ್ ನಡೆದು ಈಗ ಇತ್ತೀಚೆಗೆ ಎಲ್ಲ ಅಣ್ಣ ತಮ್ಮಂದಿರಿಗೂ 4-5 ಎಕರೆ ಅಂತ ಹೇಳಿ ಭಾಗವಾಗಿತ್ತು. ಆದರೆ ಆ ಹಳೆ ದೇಶವನ್ನು ಇಟ್ಕೊಂಡು ಮಹಾದೇವನ ಮಕ್ಕಳು ಮತ್ತು ಕೊನೆಯ ತಂಗಿಯ ಮಗ ಇವನು ಜಮೀನಿಗೆ ಹೋಗೋ ಸಂದರ್ಭದಲ್ಲಿ ಪೆಟ್ರೋಲ್ ಬೇಕು ಅಂತ ವಿಚಾರದಲ್ಲಿ ಇವನಿಗೆ ಕೈ ಮಾಡಿ ಅಡ್ಡ ಹಾಕಿ ಪೆಟ್ರೋಲು ಅವನು ತೆಗಿಲಿಕ್ಕೆ ಬಗ್ಗಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಮಾರಕಾಸ್ತ್ರಗಳನ್ನ ಏನು ತಂದಿದ್ರು, ವಿಶೇಷವಾಗಿ ಈ ಶಾಕ್ ಅಬ್ಸರ್ವರ್, ಅದರಿಂದ ಅವನ ತಲೆಗೆ ಹೊಡೆದು ಅವನ ಕೊಲೆಗೆ ಕಾರಣರಾಗಿದ್ದಾರೆ. ಈಗಾಗಲೇ